ತಿಲಕ ಅವಿ ನೀನಾ? ಕನಕವ್ವ, ರಾಜಣ್ಣ ನೀನಾ? ಕನಕವ್ವ, ನಾನು ನಿನಗೆ ತುಂಬಾ ತೊಂದರೆ ಕೊಡ್ತಿದ್ದೀನಾ? ಯಾಕೆ ರಾಜಣ್ಣ ಹಾಗಂತ್ಯ? ನೀನ್ ಸಿಕ್ಮೇಲೆ ನಾನು ಎಷ್ಟೋ ಖುಷಿಯಾಗಿದ್ದೀನಿ. ನಿನ್ ಜೊತೆ ಎಷ್ಟು ಮಾತಾಡಿದ್ರು ನನಗ್ ಸಮಾಧಾನ ಆಗಲ್ಲ. ನಿನ್ ಜೊತೆ ತುಂಬಾ ತುಂಬಾ ಮಾತಾಡ್ತಾನೆ ಇರ್ಬೇಕು ಅನ್ಸತ್ತೆ. ಮಗ, ನೀ ಹಂಗ್ ಮಾತಾಡ್ತಾನೆ ಇದ್ರೆ ನೋಡಿದ್ರು ಹುಚ್ಚಿ ಅನ್ನಲ್ವಾ ನಿನ್ನ? ಯಾರು ಏನಂದ್ರೂ ಪರವಾಗಿಲ್ಲ ರಾಜಣ್ಣ, ನನ್ಗೆ ನೀನ್ ಬೇಕು. ನಿನ್ ಹತ್ರ ಮಾತಾಡೋದೆ ಎಷ್ಟೋ ಸಮಾಧಾನ ಅನ್ಸತ್ತೆ. ಇದು ಕನ್ಸೋ ಭ್ರಮೆನೋ ಗೊತ್ತಾಗ್ತಿಲ್ಲ. ಬೇಡ ಮಗಳೇ, ನಿಂಗೆ ಹುಚ್ಚಿ ಪಟ್ಟ ಕಟ್ಟೋದು ನಂಗೆ ಇಷ್ಟ ಇಲ್ಲ. ನೀ ಚೆನ್ನಾಗಿರ್ಬೇಕು. ನಾ ದೂರದಲ್ಲೇ ನಿಂತು ನೀನ್ ನೋಡ್ತಿರ್ತೀನಿ. ನಾ ಇನ್ ಬರ್ಲಾ? ಅಯ್ಯೋ ಬೇಡ ರಾಜಣ್ಣ, ನೀನ್ ನನ್ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ನೀನ್ ನನ್ ಪಕ್ಕದಲ್ಲೇ ಇರ್ಬೇಕು. ನೀನ್ ಹೊರಟೋದ್ರೆ ನನಗ್ ಹುಚ್ಚ ಹಿಡ್ದು ಹೋಗುತ್ತೆ. ನನ್ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ ರಾಜಣ್ಣ. ರಾಜಣ್ಣ, ನನಗ್ ನಿದ್ರೆ ಬರೋ ತನಕ ನೀನ್ ಇಲ್ಲೇ ಇರ್ಬೇಕು. ರಾಜಣ್ಣ, ನಂಗೊಂದ್ ಹಾಡು ಹೇಳ್ತೀಯಾ? ರೀ, 3 ಹೊತ್ತು ದೆವ್ವ ದೆವ್ವ ಅಂತ ದೆವ್ವಕ್ಕಿಂತ ಹೆಚ್ಚಾಗಿ ಕಾಡ್ತಿದ್ರಲ್ಲ, ಸರಿಯಾಗಿ ಕಂಡ್ಬಿಟ್ಟು ನೋಡಿ. ಇದು ದೆವ್ವ ಅಲ್ಲ, ನಮ್ಮಣ್ಣ ಅವಿ. ಅಕ್ಕ, ಆ ದೆವ್ವ ಗಂಡ ಹೆಂಡತಿ ಇಬ್ರು ಅಡ್ಕಾಯಿಸ್ಕೊಂಡಿದೆ ಅಂತ ಕಾಣುತ್ತೆ. ನಾವು ಅವಿ ಹತ್ರ ಬಂದ್ರೆ ಅದು ಕನಕನ ಹತ್ರ ಹೋಗುತ್ತೆ. ನಾವು ಕನಕನ ಹತ್ರ ಹೋದ್ರೆ ಅದು ಅವಿ ಮೈ ಮೇಲೆ ಬರುತ್ತೆ ಕಣಕ್ಕ. ನೀಲ್ಕಂಠ, ಬಾಯ್ ಮುಚ್ಕೊಂಡಿರ್ತೀಯ? ಹೋಗಿ ಮಲ್ಕ್ ಹೋಗಿ. ಹೇಳಿದ್ ಕೇಳಿಸ್ಲಿಲ್ಲ, ಹೋಗಿ ಮಲ್ಕೊಳೆ. ಅವಿ, ಏನಾಗಿದೆಯೋ ನಿಂಗೆ? ನಿನ್ ವರ್ತನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಹೇಗಿದ್ದೋನು ಹೇಗಾಗೋದೆ? ಅಮ್ಮ, ನಾನೇನಮ್ಮ ತಪ್ಪು ಮಾಡ್ತಿದ್ದೀನಿ? ಕಣ್ಕಲ್ ಜೊತೆ ಅನ್ಯೋನ್ಯವಾಗಿರು ಅಂತ ಹೇಳಿದ್ದು ನೀನೇ ಹೇಳ್ಬೇನಮ್ಮ. ನಾನು ನಿನ್ನ ಆಸೆ ಅಂತ ನಡ್ಕೋತಿದ್ದೀನಿ. ಕನ್ಕನ್ ಜೊತೆ ಅನ್ಯೋನ್ಯವಾಗಿರು ಅಂತ ಹೇಳ್ದೆ. ಅದ್ರ ಅರ್ಥ ಬೇರೆಯವ್ರ ಜೊತೆ ಸಂಬಂಧನ ಕಡ್ಕೋ ಅಂತ ಅಲ್ಲ, ನನ್ನಿಂದ ನೀನ್ ದೂರ ಆಗು ಅಂತ ಅಲ್ಲ. ನಂಗೆ ಗೊತ್ತು ಅವಿ, ನಿನ್ ಮನ್ಸಿನ ಸಾವಿರ ಗುಂಗೆ ಹುಳುಗಳು ಕೊರಿತಾ ಇದೆ ಅಂತ. ನಾನ್ ನಿನ್ನ ಹೆರದೇ ಇರ್ಬೋದು, ಆದ್ರೆ ಎದೆ ಕೂಡ ಇಟ್ಕೊಂಡು ಸಾಕಿ ಸಲಿಗಿದಾಳು ನಾನು. ನಿನಗೇನಾದ್ರು ಚೂರು ಅಂದ್ರೆ ನಂಗೆ ನೋವಾಗುತ್ತೆ ಕಣೋ. ನನ್ನ ಹತ್ರ ಯಾಕೆ ಮುಚ್ಚುಮರೆ ಮಾಡ್ತೀಯ? ಏನಾರು ನೋವಿದ್ರೆ ನನ್ನ ಹತ್ರ ಹಂಚ್ಕೊಂಡು ಹಗ್ರ ಆಗ್ಬಿಡು. ಅಂಥದ್ದೇನೂ ಇಲ್ಲ ಅಮ್ಮ.
ಮತ್ಯಾಕೋ ಅಲ್ಲಿ ಒಂಟಿ ಪಿಶಾಚಿ ತರ ನಿಂತಿದ್ದೆ? ಸುಮ್ಮನೆ ಹಾಗೆ ಬಂದಿದೆ, ಬೇಜಾರಾಗಿತ್ತು. ಇಲ್ಲ ಕಣ್, ನೀನು ನನಗ್ ಮಾತ್ರ ದ್ರೋಹ ಮಾಡ್ತಾ ಇಲ್ಲ, ನಿನಗ್ ನೀನು ದ್ರೋಹ ಮಾಡ್ಕೊಳ್ತಾ ಇದ್ಯಾ. ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ಯಾ, ಅದನ್ನ ಜೀರ್ಣಿಸ್ಕೊಳಕ್ಕಾಗ್ದೆ ಒದ್ದಾಡ್ತಾ ಇದ್ಯಾ. ಅದಕ್ಕೆ ನನ್ ಕಣ್ ತಪ್ಪಿಸಿ ಓಡಾಡ್ತಾ ಇದ್ಯಾ, ನನ್ನ ಹತ್ರ ಮಾತಾಡೋದನ್ನು ಅವಾಯ್ಡ್ ಮಾಡ್ತಾ ಇದ್ಯಾ. ಇಲ್ಲ ಅಮ್ಮ, ನಿನ್ನಿಂದ ಮುಚ್ಚಿಡುವಂತ ಯಾವ ವಿಷಯನೂ ಇಲ್ಲ. ಸುಳ್ಳು ಹೇಳ್ತಾ ಇದ್ಯಾ ನೀನು. ನೀನೇನು ನನ್ನಿಂದ ಮುಚ್ಚಿಟ್ಟಿಲ್ಲ ಅಂದ್ರೆ ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು, ನೀನಾಗೆ ನಿಜ ಹೇಳ್ತೀಯ. ಅವಿ, ಯಾಕೆ ಸುಮ್ನಾದೆ? ನೋಡು, ನಿಮ್ಮಮ್ಮನ ಕಣ್ಣಲ್ಲಿ ಕಣ್ಣಿಟ್ ನೋಡು, ನೀನ್ ಏನು ಮುಚ್ಚಿಟ್ಟಿಲ್ಲ ಅಂತ ಹೇಳು. ಅಮ್ಮ, ಕನಕ ಎದ್ಲು ಅಂತ ಕಾಣಿಸುತ್ತೆ, ನಾನು ಆಮೇಲೆ ಬಂದು ಮಾತಾಡ್ತೇನೆ. ಬಂದಾನೋ ಬಂದ ಸವಾರ, ಯಾವ ಊರಿನ ಸರದಾರ. ಬಂದಾನೋ ಬಂದ ಸವಾರ, ಯಾವ ಊರಿನ ಸರದಾರ. ರತ್ನದ ಕುಚ್ಚಿನ ಪಾವುಡ, ಕೊರಳಿಗೆ ಮುತ್ತಿನ ಹಾರ. ಬಂದಾನೋ ಬಂದ ಸವಾರ, ಜೋ 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 ಕಂದ, ಕನಸು ಕಾಣೋ ಚಂದ. ಬಾ ಪ್ರಿಯಾ. ನೀನಾ? ನೀನ್ ಯಾಕೆ ನನ್ನ ರೂಮ್ ಒಳಗೆ ಬಂದೆ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಮೋಹನ್. ಏನೇ ಮಾತಾಡೋದಿದ್ರು ಬೆಳಗ್ಗೆ ಡೈನಿಂಗ್ ಟೇಬಲ್ ಮೇಲೆ ಮಾತಾಡೋಣ. ಈಗ ಹೊರಡು ನೀನು. ಮೋಹನ್ ಪ್ಲೀಸ್, ಯಾಕೆ ಹೀಗೆ ಹಠ ಮಾಡ್ತಾ ಇದ್ದೀರಾ? ನೋಡಿ, ಇದು ಪ್ರಿಯಂಗೆ ಸಂಬಂಧಪಟ್ಟ ವಿಷಯ, ತುಂಬಾ ಮುಖ್ಯವಾದ ವಿಷಯ. ಅವಳ ಮುಂದೆ ಮಾತಾಡಕ್ ಆಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಿಯಾನ್ ವಿಷಯನ? ಏನದು? ಮೋಹನ್, ನಮ್ ಪ್ರಿಯಾ ಯಶೋಧ ಅಂತ ಒಬ್ರು ಅಡಿಗೆಯವ್ರನ್ನ ಕರ್ಕೊಂಡ್ ಬಂದಿದ್ದಾಳೆ. ನೀವು ಅವ್ರನ್ನ ನೋಡಿದ್ರಾ? ನೋಡಿ ನಾನು ಮಾಡೋದು ಏನಿದೆ? ಪ್ರಿಯಾ ನೋಡಿ ಓಕೆ ಅಂದ್ರೆ ಅದೇ ಫೈನಲ್. ಹಾಗಲ್ಲ ಮೋಹನ್, ಆ ಯಶೋಧ ಯಾರು ಅಂತ ನಿಮ್ಗೆ ಗೊತ್ತಾ? ನನಗೆ ಯಾಕೆ ಗೊತ್ತಾಗ್ಬೇಕು? ಹೋಗ್ಲಿ, ಯಶೋಧ ಅನ್ನೋ ಹೆಸರಾದ್ರೂ ನಿಮಗ್ ಜ್ಞಾಪಕ ಇದೆಯಾ? ನೋಡು ಮೀನಾಕ್ಷಿ, ಯಶೋಧ ಅಂತ 1,000 ಜನ ಇರ್ತಾರೆ. ಇವಳೇನು ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಸಾಕಿದ ದ್ವಾಪರ ಯುಗದ ಯಶೋಧನಾ? ನೋಡಿ, ಇವಳು ಮಗುನ ಸಾಕಿದ ಯಶೋಧ ಅಲ್ಲ, ಹೆತ್ತು ಮಗುನ ನಮ್ಗೆ ಸಾಕ್ಕೊಳ್ಳಿ ಅಂತ ಕೊಟ್ಟ ಕಲಿಯುಗದ ಯಶೋಧ. ಮೀನಾಕ್ಷಿ, ಏನ್ ಹೇಳ್ತಿದ್ಯಾ ನೀನು? ನಾನ್ ಹೇಳೋದೇನಿದೆ, ಬೆಳಿಗ್ಗೆ ಅವರೇ ಬರ್ತಾರಲ್ಲ, ನೀವೇ ಕಣ್ಣಾರೆ ನೋಡುವಿರಂತೆ.
ಓ ನೀನಾ? ಏನು ಅವತ್ತು ದುಡ್ಡು ಬಿಸಾಕ್ ಹೋದೋಳು ಯಾಕೆ ಬಂದೆ ಮತ್ತೆ? ಹಾಗೆ ಹಳೆ ಗಂಡನ್ ಪಾದಾನೆ ಗತಿ ಅನ್ನೋ ತರ ನಮ್ಮನೇ ಬೇಕಾಗಿತ್ತಾ? ನೀನಾಗ್ ನೀನೇ ಬಂದು ಬದುಕೊಂಡೆ. ಇಲ್ಲ ಅಂದ್ರೆ ನೀನ್ ಕಳ್ಳಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನು ಒಳಗ್ ಹಾಕ್ಸ್ತಿದ್ದೆ. ಏನು ಏನ್ ನೋಡ್ತಾ ನಿಂತಿದ್ಯಾ? ಹಿಂಗ್ ನಿಂತ್ಕೊಳಕ ನಿಂಗ್ ಸಂಬಳ ಕೊಡೋದು? ಹೋಗ್ ಬೇಗ 3 ಕಪ್ ಕಾಫಿ ಮಾಡ್ಕೊಂಬ ಹೋಗು. ಹೇ ಡ್ಯಾಡ್, ಎಲ್ಲಿಗೆ ಹೊರಟ್ರಿ? ಆಫೀಸ್ಗೆ. ಡ್ಯಾಡ್ ಇಷ್ಟಪಟ್ಟು ಅಪಾಯಿಂಟ್ ಮಾಡ್ಕೊಂಡಿರೋ ಕುಕ್, ಅವ್ರ ಕಾಫಿ ಟೇಸ್ಟ್ ಮಾಡಿ ಆಮೇಲೆ ಆಫೀಸ್. ಇನ್ನೇನು ಎಷ್ಟು ಮಾಡ್ತಿದ್ದ? ಕುತ್ಕೊಳ್ಳಿ ಡ್ಯಾಡ್. ಅಮ್ಮ ನಂಗೆ ಸಕ್ಕರೆ ಅಂದ್ರೆ ತುಂಬಾ ಇಷ್ಟ, ಇನ್ನೊಂದ್ ಸ್ವಲ್ಪ ಹಾಕೊಳಮ್ಮ. ಅಮ್ಮೋರೆ, ಏನ್ ಹಾಗೆ ನೋಡ್ತಾ ನಿಂತಿದ್ಯಾ? ಕಾಫಿ ಕೊಟ್ಟಾಯ್ತು ತಾನೆ? ಜಾಗ ಖಾಲಿ ಮಾಡು. ಏನಮ್ಮೋರೆ? ಏನೇ ಇದು? ಕಾಫಿ ಮಾಡಿದ್ಯಾ ಇಲ್ಲ ಕಲ್ಗಚ್ಚ ಮಾಡಿದ್ಯಾ? ಕಾಫಿ ಮಾಡೋ ಹುಟ್ಟ ಇದು? ಹಾ, ಪ್ರಿಯಾ, ಚೆನ್ನಾಗೇ ಇದೆಯಲ್ಲಮ್ಮ. ಮಾಮ್ ಏನ್ ಚೆನ್ನಾಗಿದೆ, ಒಂದು ರಾಶಿ ಸಕ್ಕರೆ ಹೊಯ್ದಿಟ್ಟಿದ್ದಾಳೆ. ಬಾಯಿ ಗಿಡಕ್ ಆಗ್ತಿಲ್ಲ, ಪಾನ್ಕ ತರ ಇದೆ. ಹೋಗ್ಲಿ ಬಿಡಿ ಅಮ್ಮೋರೆ, ಬೇರೆ ಮಾಡ್ಕೊಂಡು ತರ್ತೀನಿ. ಏಯ್ ನಿಂತ್ಕೋ. ನೀನ್ ಕೊಟ್ಟಿದ್ದಲ್ಲ ಮಹಾಪ್ರಸಾದ, ಅಮೃತ ಅಂತ ತಿಳ್ಕೊಳಕ್ ಆಗಲ್ಲ. ಆಫ್ಟರ್ ಆಲ್ ಕೂಲಿ ಕೆಲಸ ಮಾಡೋಳ್ ನೀನು. ಎಷ್ಟೇ ದಿಮಾಕ್ ನಿನ್ಗೆ? ಒಂದ್ ಮಾತ್ ಹೇಳಂಗಿಲ್ಲ ಬಿಡಂಗಿಲ್ಲ. ದುಡ್ಡು ಬಿಸಾಕಿ ಕೆಲ್ಸ ಬಿಟ್ಟು ಹೋಗ್ತಿರ್ತೀಯ. ಕೆಲ್ಸ ನೆಟ್ಟಿಗ್ ಮಾಡ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ಲ ನಿನ್ಗೆ. ಹೋಗು, ಬೇಗ ಹೋಗಿ ಕಾಫಿ ಮಾಡ್ಕೊಂಬ ಹೋಗು. ಸರಿ ಅಮ್ಮೋರೆ. ತಟ್ಟೆ ಮುಂದೆ ಎಷ್ಟೊತ್ತು ಅಂತ ಕಾಯ್ದು ನನಗೆ ಹೊಟ್ಟೆ ಚುರುಕಂತ ಇದೆ. ರೀ, ಒಂದ್ ನಿಮಿಷ ಇರಿ. ಅಣ್ಣ, ಕನಕ, ಬೇಗ ಊಟಕ್ಕೆ ಬನ್ನಿ. ಬಡ್ಸಿರೋದೆಲ್ಲ ಆರು ಹೋಗ್ತಿದೆ. ಬಂದೆ. ಕನಕ,
ಅಮ್ಮ ಏನೋ ವಿಶೇಷ ಇರೋ ಹಾಗಿದೆ ಅಲ್ವಾ ಕನಕ? ಹಾಗೇನಿಲ್ಲ ಅದಕ್ಕೆ ಅಡ್ಗೆಗೆ ತುಂಬಾ ಉಪ್ಪಿಟ್ಟಿದೆ, ಬಾಯಿಗೆ ಇಟ್ಕೊಳಕ್ಕೆ ಆಗ್ತಿಲ್ಲ. ಇದೇನ್ ಕನಕ ಹೀಗೆ ಹೇಳ್ತಿದ್ಯಾ? ನಾವು ಅದೇ ಅಡ್ಗೆ ಊಟ ಮಾಡ್ತಿದೀವಲ್ಲ, ಉಪ್ಪು ಸರಿಯಾಗೇ ಇದೆ. ಇಲ್ಲ, ಅಡ್ಗೆಗೆ ಉಪ್ಪು ಜಾಸ್ತಿ ಆಗಿದೆ. ಇಲ್ಲ ಅಂದಿದ್ರೆ ನಾನ್ ಯಾಕೆ ಎದ್ದು ಹೋಗ್ತಿದ್ದೆ ಹೇಳಿ? ಇಲ್ವಲ್ಲ ಕನಕ, ಹಾಗ್ ನೋಡಿದ್ರೆ ಇನ್ನೂ ಒಂದ್ ಸ್ವಲ್ಪ ಉಬ್ಬೇಕು ಅನ್ನೋ ತರ ಇದೆಯಲ್ವಾ? ಕನಕ, ಅಕ್ಕ ಚಿತ್ರ ಹೇಳ್ತಿರೋದು ಸರಿ. ನೋಡವಿ, ನಮ್ಮ ಮಾತಲ್ಲಿ ನಂಬಿಕೆ ಬಂದಿಲ್ಲ ಅಂದ್ರೆ ನಿನ್ನ ಹೆಂಡತಿಗೆ ಬಡಿಸಿರೋದನ್ನ ನೀನೇ ಟೇಸ್ಟ್ ಮಾಡಿ ನೋಡು. ಹೂ ಕನಕ, ಇವರೆಲ್ಲ ಹೇಳ್ತಿರೋದು ಸರಿ, ಉಪ್ಪು ಸರಿಯಾಗಿ ಇದೆಯಲ್ಲ. ಇಲ್ಲ ರೀ, ನಾನೇ ತಿಂದು ನೋಡಿದ್ನಲ್ಲ, ಬಾಯಿಗೆ ಇಟ್ಕೊಳಕ್ ಆಗ್ದಿರೋ ಅಷ್ಟು ಉಪ್ಪು. ನಾನ್ ಸುಳ್ಳು ಹೇಳ್ತೀನ? ನೀನು ಯಾವ್ದೋ ಭ್ರಮೆದಾಗ ಅನ್ಕೊಂಡಿರ್ತೀಯ ಅಷ್ಟೇ. ಇವಾಗ ತಿನ್ ನೋಡು. ಇರು, ನಾನು ತಿನ್ನಿಸ್ತೇನೆ. ಹೀಗೆ ಹೇಳು, ಉಪ್ಪು ಜಾಸ್ತಿ ಆಗಿದೆಯಾ? ಕನಕ, ಯಾಕೋ ಇತ್ತೀಚೆಗೆ ತುಂಬಾ ಓವರ್ ರಿಯಾಕ್ಟ್ ಮಾಡ್ತಾ ಇದ್ಯಾ? ಯಾಕಮ್ಮ, ಏನಾಯ್ತು? ಹೌದು, ಕನಕ ಒಬ್ಬೊಬ್ಳೆ ಮಾತಾಡ್ಕೋತಿರ್ತಾಳೆ, ರಾತ್ರಿ ಹೊತ್ತು ಒಬ್ಬೊಬ್ಳೆ ಓಡಾಡ್ತಾನೂ ಇರ್ತಾಳೆ. ಅಷ್ಟೇ ಅಲ್ಲ ಕಣೋ, ಮೊನ್ನೆ ಡೆಡ್ ಆಗಿರೋ ಫೋನ್ ಹಿಡ್ಕೊಂಡು ಯಾರ ಜೊತೆನೋ ಮಾತಾಡ್ತಾ ಇದ್ಲು. ಡೆಡ್ ಆಗಿರೋ ಫೋನ್ ಹಿಡ್ಕೊಂಡು ಯಾರ ಜೊತೆ ನಮ್ಮ ಮಾತಾಡ್ತಾ ಇದೀಯ ಅಂತ ಕೇಳಿದ್ರೆ, ಇಲ್ಲ ಆ ಕಡೆಯಿಂದ ಯಾರೋ ಮಾತಾಡ್ತಾ ಇದಾರೆ ಅಂದ್ಲು. ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂದ್ಲು. ಏ ನೀಲ್ಕಂಠ, ಬಾಯಿ ಮುಚ್ಚು. ಡೆಡ್ ಆಗಿರೋ ಫೋನಲ್ಲಿ ಮಾತಾಡೋದಕ್ಕೆ ಕನಕಂಗೇನು ಹುಚ್ಚ? ಕನಕ, ನೀನು ಊಟ ಮಾಡಮ್ಮ. ಆಕ್ಸಿಡೆಂಟ್ ಅಲ್ಲಿ ನಿನ್ ತಲೆಗೆ ಪೆಟ್ಟಿತ್ತಲ್ಲ, ಅದಕ್ಕೆ ಹೀಗಾಗಿದೆ ಅನ್ಸುತ್ತೆ. ಕನಕ, ಕನಕ!